Friends, welcome to my second part of video presentation on proposed curriculum framework. ಆತ್ಮೀಯರೇ, ನಾವು ಹಿಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಆಧಾರದ ಮೇಲೆ ಏನು ಉದ್ದೇಶಿತ ಪಠ್ಯಕ್ರಮ ಚೌಕಟ್ಟು ಹಾಕಿಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ಪ್ರಮುಖವಾದಂತಹ ಗುಣಲಕ್ಷಣದ ಬಗ್ಗೆ ನೋಡಿದ್ವಿ. ಈ ದಿವಸ ಇಲ್ಲಿ ಮುಂದುವರೆದ ಭಾಗದಲ್ಲಿ ವಿವರಿಸತಕ್ಕಂತಹ ಪಠ್ಯಕ್ರಮದ ಘಟಕಗಳು ಇಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪಠ್ಯಕ್ರಮ ಇರಬೇಕು ಅಂತೇಳಿ ಅದರ ಬಗ್ಗೆ ಇವತ್ತು ಕೆಲವೊಂದು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆತ್ಮೀಯರೇ, ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಘಟಕಾಂಶಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಭಾಷೆ ಬಗ್ಗೆ ಏನ್ ಹೇಳಿದ್ದಾರೆ. ಸೊ ವಾಟ್ ದೇ ಹ್ಯಾವ್ ಮೆನ್ಷನ್ ರಿಗಾರ್ಡಿಂಗ್ ಟು ದ ಲ್ಯಾಂಗ್ವೇಜ್. So according to them, they have highlighted on what aspect or why we have to use the language or why the students has to study the language. ಅಂದ್ರೆ ಭಾಷೆಯನ್ನ ಯಾತಕ್ಕೋಸ್ಕರ ಬಳಸ್ಕೋಬೇಕಾಗಿದೆ, ಇದರ ಉದ್ದೇಶ ಏನು ಅಂತೇಳಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ so according to them, languages provide the medium of fresh and free thinking, expression and clarity in thought and speech. It forms as a foundation for learning other courses, helps fluent communication. In addition to English, a candidate shall opt for any of the languages studied at PU level or pre-university level or equivalent level. ಅಂದ್ರೆ ಯಾತಕ್ಕೋಸ್ಕರ ಭಾಷೆ ಅಂತಂದ್ರೆ ಭಾಷೆಗಳು ವಿದ್ಯಾರ್ಥಿಗಳಲ್ಲಿ ಹೊಸದಾಗಿ ಮತ್ತು ಮುಕ್ತವಾಗಿ ಚಿಂತನೆ ಮಾಡಲಿಕ್ಕೆ ಮತ್ತು ಅವರಲ್ಲಿ ಅಭಿವ್ಯಕ್ತಿ ಮತ್ತು ಆಲೋಚನೆಗಳನ್ನ ಮತ್ತೆ ಮಾತಿನಲ್ಲಿ ಸ್ಪಷ್ಟತೆಯನ್ನ ಒದಗಿಸುತ್ತದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಭಾಷೆ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಂಗ್ಲಿಷ್ ಜೊತೆಗೆ ಯಾವುದೇ ಒಬ್ಬ ಅಭ್ಯರ್ಥಿ ಪದವಿ ಪೂರ್ವ ಹಂತದಲ್ಲಿ ಅಂದ್ರೆ PUC ಲೆವೆಲ್ ಅಲ್ಲಿ ಯಾವ ಭಾಷೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಾನೆ ಅದರ ಆಧಾರದ ಮೇಲೆ ಯಾವುದೇ ಒಂದು ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕು. ಇಂಗ್ಲಿಷ್ ಕಂಪಲ್ಸರಿ, ಜೊತೆಗೆ ಇನ್ನೊಂದು ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕಂತದ್ದು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು ಅಥವಾ ಇನ್ನಿತರೆ ಭಾಷೆ ಆಗಿರ್ಬೋದು, ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಮತ್ತೆ ಎರಡನೇ ಘಟಕಾಂಶವನ್ನ ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಫೌಂಡೇಶನ್ ಕೋರ್ಸಸ್ ಆರ್ ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತೇಳಿ ಕರೀತಾರೆ. ಅಂದ್ರೆ ತಳಹದಿ ಕೋರ್ಸ್ಗಳು ಅಥವಾ ಸಾಮರ್ಥ್ಯ ವರ್ಧನೆ ಕೋರ್ಸ್ಗಳು, ಅಂದ್ರೆ ಅವರಲ್ಲಿ ಬೇಸಿಕ್ ಫೌಂಡೇಶನ್ ಹಾಕೊಡ್ತಕ್ಕಂಥ ಅಥವಾ ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನ ವೃದ್ಧಿಸ್ತಕ್ಕಂಥ ಕೋರ್ಸ್ಗಳು ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಫೌಂಡೇಶನ್ ಕೋರ್ಸ್ ಯಾಕೆ ಅಂತಂದ್ರೆ, ಇಟ್ ಎನೇಬಲ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಎ ಡೀಪರ್ ಸೆನ್ಸ್ ಆಫ್ ಕಮಿಟ್ಮೆಂಟ್ ಟು ಒನ್ ಸೆಲ್ಫ್ and to the society and nation largely. So these courses will supplement in better understanding of how to integrate knowledge to application into a society. ಅಂದ್ರೆ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಸಮಾಜಕ್ಕೆ ಏನು ಸೇವೆ ಮಾಡಬೇಕು ಅದರ ಹಿನ್ನೆಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೆಲವೊಂದು ಸಾಮರ್ಥ್ಯ ವರ್ಧನೆ ಕೋರ್ಸ್ಗಳನ್ನ ಅಧ್ಯಯನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ತನಗೆ ಮತ್ತು ಸಮಾಜಕ್ಕೆ ಮತ್ತು ರಾಷ್ಟ್ರಕ್ಕೆ ಆಳವಾದಂತಹ ಬದ್ಧತೆಯ ಜ್ಞಾನವನ್ನ ಅಭಿವೃದ್ಧಿಪಡಿಸಲು ಅವಶ್ಯಕವಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಈ ತಳಹದಿ ಕೋರ್ಸ್ಗಳು ಮತ್ತು ಸಾಮರ್ಥ್ಯವರ್ಧಕ ಕೋರ್ಸ್ಗಳನ್ನ ಅಧ್ಯಯನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಸೊ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಆರ್ ದೋಸ್ ಕೋರ್ಸಸ್ ವಿಚ್ ಆರ್ ಕನ್ಸಿಡರ್ಡ್ ಆಸ್ ಜನರಿಕ್ ಸ್ಕಿಲ್ಸ್ ಕೋರ್ಸಸ್ ವಿಚ್ ಆರ್ ಬೇಸಿಕ್ ಅಂಡ್ ನೀಡೆಡ್ ಟು ಆಲ್ ಟು ಪರ್ಸ್ಯೂ ಎನಿ ಕೆರಿಯರ್. ಅಂದ್ರೆ ತಮ್ಮ ಮುಂದಿನ ಒಂದು ಜೀವನದಲ್ಲಿ ಉಪಯೋಗಿಸಲ್ಪಡತಕ್ಕಂಥ ಅಥವಾ ಬಳಸಬಹುದಾದಂತಹ ವಿಷಯವನ್ನ ಜನರಿಕ್ ಕೌಶಲ್ಯ ಅಂತ ಕರೀತಾರೆ. ಅಂದ್ರೆ ಸಾಮರ್ಥ್ಯವರ್ಧನೆ ಕೋರ್ಸ್ಗಳು ಯಾವುದು ಅಂತಂದ್ರೆ ಜನರಿಕ್ ಕೌಶಲ್ಯ ಕೋರ್ಸ್ಗಳು ಅಂತೇಳಿ ಕರೀತಾರೆ. ಅಂದ್ರೆ ಅವು ಮೂಲಭೂತವಾದಂತಹ ಕೋರ್ಸ್ಗಳು, ಮುಂದೆ ಅವರ ತಮ್ಮ ವೃತ್ತಿ ಜೀವನ ನಡೆಸಲಿಕ್ಕೆ ಬಳಸ್ತಕ್ಕಂಥ ಕೋರ್ಸ್ಗಳು, ಅದನ್ನ ಅಭ್ಯಾಸ ಮಾಡಬೇಕು ಅಂತೇಳಿ ಹೇಳ್ತಾರೆ. ಮುಂದುವರೆದು ಹೇಳ್ತೇನೆ ಅದು ಹೇಗೆ ಅಂತ. ಜನರಿಕ್ ಕೋರ್ಸಸ್ಗಳು ಅಂತಂದ್ರೆ ಅದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಆ ವಿಶ್ವವಿದ್ಯಾಲಯಕ್ಕೆ ಅನುಸಾರವಾಗಿ ಯಾವುದು ಅವಶ್ಯಕತೆ ಇದೆ ಅಂತ ಕೋರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು ಅಂತೇಳಿ ಹೇಳಿದ್ದಾರೆ. ಸೊ ನಂತರ ಮೂರನೇದು
ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಆರ್ ವೊಕೇಶನಲ್ ಕೋರ್ಸಸ್ ಅಂತೇಳಿ ಕರೀತಾರೆ. ಕೌಶಲ್ಯ ಅಭಿವೃದ್ಧಿ ಕೋರ್ಸ್ಗಳು ಅಥವಾ ವೃತ್ತಿಪರ ಕೋರ್ಸ್ಗಳು ಅಂತೇಳಿ ಕರೀತಾರೆ, ಮೂರನೇ ಘಟಕಾಂಶ. ಸೊ ಇಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆರ್ ಡೆವಲಪ್ಮೆಂಟ್ ಕೋರ್ಸಸ್ ಆರ್ ಟು ಪ್ರಮೋಟ್ ಸ್ಕಿಲ್ಸ್ ಪರ್ಟೈನಿಂಗ್ ಟು ಎ ಪರ್ಟಿಕ್ಯುಲರ್ ಫೀಲ್ಡ್ ಆಫ್ ಸ್ಟಡಿ. ಅಂದ್ರೆ ಯಾವುದೇ ಒಂದು ನಿರ್ದಿಷ್ಟ ಅಧ್ಯಯನ ಕ್ಷೇತ್ರಕ್ಕೆ ಉಪಯೋಗವಾಗ್ತಕ್ಕಂಥ ಕೌಶಲ್ಯಗಳನ್ನ ಉತ್ತೇಜಿಸಲಿಕ್ಕೆ ಈ ಕೋರ್ಸ್ ಅನ್ನ ಅವನು ಅಧ್ಯಯನ ಮಾಡಬೇಕು. ಅಂದ್ರೆ ಮುಂದೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನು ಒದಗಿಸತಕ್ಕಂಥ ಕೌಶಲ್ಯವನ್ನ ಇಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಅಂದ್ರೆ ತನ್ನ ಮುಂದಿನ ಜೀವನವನ್ನ ಸುಲಲಿತವಾಗಿ ನಿರ್ವಹಿಸಲಿಕ್ಕೆ ಉಪಯೋಗಿಸಲ್ಪಡ್ತಕ್ಕಂಥ ಕೌಶಲ್ಯವನ್ನ ಇಲ್ಲಿ ಕಲಿಸಲಾಗ್ತದೆ. ಅದು ಪ್ರಮುಖವಾಗಿ ಮೌಲ್ಯವರ್ಧಿತ ಅಥವಾ ಕೌಶಲ್ಯ ಆಧಾರಿತ ಜ್ಞಾನವನ್ನ ಒದಗಿಸಲು ವಿನ್ಯಾಸಗೊಳಿಸಲಾದಂತಹ ಕೋರ್ಸ್ಗಳ ಸಂಗ್ರಹದಿಂದ ಈ ಕೋರ್ಸ್ಗಳನ್ನ ಆಯ್ಕೆ ಮಾಡಬಹುದು. ದಟ್ ಮೀನ್ಸ್ ದೀಸ್ ಕೋರ್ಸಸ್ may be chosen from a pool of courses designed to provide value based or skill based knowledge. ಅಂದ್ರೆ ಇದನ್ನ ಪ್ರತಿಯೊಂದು ವಿಶ್ವವಿದ್ಯಾಲಯದವರು ತಮ್ಮ ಪರಿಣಿತಿ, ತಮ್ಮ ವಿಶೇಷತೆ, ಅವಶ್ಯಕತೆಗಳ ಆಧಾರದ ಮೇಲೆ ಈ ವರ್ಗದ ಅಡಿಯಲ್ಲಿ ತಮ್ಮದೇ ಆದಂತಹ ಪ್ರಬಂಧಗಳನ್ನು ಸೂಚಿಸಲು ಸಂಪೂರ್ಣ ಸ್ವಾತಂತ್ರ್ಯ, ವ್ಯಾಪ್ತಿ ಮತ್ತು ಅಗತ್ಯತೆಯನ್ನ ಹೊಂದಿದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವರ ವಿಶ್ವವಿದ್ಯಾಲಯದಲ್ಲಿ ಯಾವುದು ಅವರಿಗೆ ಪಾಸಿಬಲ್ ಇದೆ ಅದನ್ನ ಇದು ಮಾಡಬಹುದು ಅಂತೇಳಿ ಹೇಳ್ತಾರೆ. ಸೊ ಮುಂದುವರೆದು ನೆಕ್ಸ್ಟ್ ಕಾಂಪೋನೆಂಟ್ ಯಾವ್ದು ಬರುತ್ತೆ ಅಂತಂದ್ರೆ ವಿಷಯಾಧಾರಿತ ಪರಿಚಯಾತ್ಮಕ ಕೋರ್ಸ್ಗಳು, ಡಿಸಿಪ್ಲಿನ್ ಬೇಸ್ಡ್ ಇಂಟ್ರೊಡಕ್ಟರಿ ಕೋರ್ಸಸ್. ಇಂಟ್ರೊಡಕ್ಟರಿ ಕೋರ್ಸಸ್ ಆರ್ ದ ಕೋರ್ಸಸ್ ವಿಚ್ ಬ್ರಿಡ್ಜ್ ದ ಗ್ಯಾಪ್ ಫಾರ್ ಸ್ಟೂಡೆಂಟ್ ಇಫ್ he or she has not got a basic groundwork in a specific area of discipline. ಅಂದ್ರೆ ಈಗ ಒಂದು ವಿಷಯವನ್ನ ಅವನಿಗೆ ಅದ್ರ ಬಗ್ಗೆ ಒಂದು ಬೇಸಿಕ್ ಆಗಿ ಗೊತ್ತಿರೋದಿಲ್ಲ. ಸೊ ಅದು ಇನ್ನು ಚೆನ್ನಾಗಿ, ಈಗ ಫಾರ್ ಎಕ್ಸಾಂಪಲ್ ಅವನು ಬಾಟ್ನಿ ಆಯ್ಕೆ ಮಾಡ್ಕೊಳ್ತಾನೆ ಅಂತಂದ್ರೆ ಡಿಗ್ರಿಯಲ್ಲಿ, ಸೊ ಆ ಬಾಟ್ನಿ ಬೇಸಿಕ್ಗೆ ವಿಷಯವನ್ನ ಕಲಿಸ್ಲಿಕ್ಕೆ ಉಪಯೋಗ ಆಗತಕ್ಕಂಥ ವಿಷಯವನ್ನ ಇಲ್ಲಿ ಕಲಿಸಲಾಗ್ತದೆ. ಹಾಗೆ ವಿವಿಧ ವಿಷಯಗಳಲ್ಲಿ ಆ ವಿಷಯದ ಬಗ್ಗೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಂದು ಮೂಲಭೂತ ಅಡಿಪಾಯವನ್ನ ಪಡೆಯಲು ಇದನ್ನ ಡಿಸಿಪ್ಲಿನ್ ಬೇಸ್ಡ್ ಇಂಟ್ರೊಡಕ್ಟರಿ ಕೋರ್ಸಸ್ ಅಂತೇಳಿ ಕರೀತಾರೆ. ಅಂದ್ರೆ ಪರಿಚಯಾತ್ಮಕ ಕೋರ್ಸ್ಗಳು. ಮುಂದೆ ಅವನು ಏನು ಅಭ್ಯಾಸ ಮಾಡಬೇಕು ಅಂತ ಇದ್ದಾನೆ ಅದನ್ನ ಪರಿಚಯಿಸ್ತಕ್ಕಂಥ ಕೋರ್ಸ್ಗಳನ್ನ ಇಲ್ಲಿ ಆ ವಿದ್ಯಾರ್ಥಿ ಕಲಿಬೇಕಾಗ್ತದೆ. ನಂತರ ಮೇಜರ್ ಡಿಸಿಪ್ಲಿನ್ ಕೋರ್ ಕೋರ್ಸಸ್ ಅಂದ್ರೆ ಪ್ರಮುಖ ವಿಷಯದ ಕೋರ್ ಕೋರ್ಸ್ಗಳು ಅಂತೇಳಿ ಕರೀತಾರೆ. ಅಂದ್ರೆ ಒಂದು ಪ್ರಮುಖ ವಿಷಯ ಅಂತಂದ್ರೆ ಯಾವುದು? ಒಬ್ಬ ವಿದ್ಯಾರ್ಥಿ ತನ್ನ ಪದವಿಯ ಅವಧಿಯಲ್ಲಿ ಕೇಂದ್ರೀಕರಿಸುವ ಕ್ಷೇತ್ರವಾಗಿದೆ. ಸೊ ಮೇಜರ್ ಡಿಸಿಪ್ಲಿನ್ ಇಸ್ ದ ಫೀಲ್ಡ್ ಇನ್ ವಿಚ್ ಎ ಸ್ಟೂಡೆಂಟ್ ಫೋಕಸಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಹಿಸ್ ಡಿಗ್ರಿ ಆರ್ ಹರ್ ಡಿಗ್ರಿ. ಎ ಕೋರ್ಸ್ ಇನ್ ಎ ಡಿಸಿಪ್ಲಿನ್ which should compulsory be studied by a candidate as a core requirement is termed as a core course. So it aims that the student is expected to imbibe in that particular discipline, which provide fundamental knowledge and expertise to produce competent creative graduates with a strong scientific, technical and academic acumen. The courses under this category are to be taught uniformly across all universities with minimum deviation. ಅಂದ್ರೆ ಇದು ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಏಕ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡತಕ್ಕಂತ ಕೋರ್ಸ್ ಆಗಿದೆ. ಪ್ರಮುಖ ಕೋರ್ಸ್ ಅಂತೇಳಿ ನಾವು ಕರಿತೇವೆ ಮೇಜರ್ ಡಿಸಿಪ್ಲಿನ್. ಅಂದ್ರೆ ಇಲ್ಲಿ ಪದವಿ, ಈಗ ಫಾರ್ ಎಕ್ಸಾಂಪಲ್ ಅವನು ಹಿಸ್ಟ್ರಿ ಕಲಿಬೇಕು ಅಂತ ಇದ್ರೆ, ಸೊ ಆ ಹಿಸ್ಟ್ರಿ ಈ ದಾವಣಗೆರೆ ವಿಶ್ವವಿದ್ಯಾಲಯ ಏನ್ ಕಲಿತಾನೆ ಅದನ್ನೇ ಮೈಸೂರು, ಬೆಂಗಳೂರು ಯಾವುದೇ ವಿಶ್ವವಿದ್ಯಾಲಯ ಇರ್ಬೋದು ಅಲ್ಲೂ ಕೂಡ ಅದೇ ರೀತಿಯಾಗಿ ಪಠ್ಯಕ್ರಮ ಇರಬೇಕಾಗ್ತದೆ, ಏಕ ರೀತಿಯಾದಂತ ಪಠ್ಯಕ್ರಮ ಇರಬೇಕಾಗ್ತದೆ ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾಕೆಂತಂದ್ರೆ ಸೊ ಇದು ಕ್ರೆಡಿಟ್ ವರ್ಗಾವಣೆಗೆ ಮತ್ತು ವಿದ್ಯಾರ್ಥಿಗಳ ಚಲನಶೀಲತೆಯನ್ನು ಸುಲಭಗೊಳಿಸ್ಲಿಕ್ಕೆ ಇದನ್ನ ಏಕ ರೀತಿಯಾಗಿ ಇಡಬೇಕು ಅಂತೇಳಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಒಂದು ವರ್ಷ ಫಸ್ಟ್ ಸೆಮಿಸ್ಟರ್ ಅಥವಾ ಫಸ್ಟ್ ಇಯರ್ ದಾವಣಗೆರೆಯಲ್ಲಿ ಅಭ್ಯಾಸ ಮಾಡಿದ್ರೆ ಅಂತಂದ್ರೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಅವ್ನು ಮೈಸೂರು ಅಥವಾ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದ ಅಂತಂದ್ರೆ ಅಲ್ಲೂ ಕೂಡ
ಇದೇ ಕಂಟಿನ್ಯೂ ಮಾಡಬೇಕು, ಇದೇ ವಿಷಯಗಳನ್ನೇ ಅಭ್ಯಾಸ ಮಾಡಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪಠ್ಯಕ್ರಮ ಏಕಮುಖವಾಗಿರಬೇಕು, ಏಕರೀತಿಯಾಗಿರಬೇಕು ಅಂತೇಳಿ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕಾಂಪೋನೆಂಟ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೇಜರ್ ಡಿಸಿಪ್ಲಿನ್ ಎಲೆಕ್ಟಿವ್ ಕೋರ್ಸಸ್. ಸೊ ಎಲೆಕ್ಟಿವ್ ಕೋರ್ಸಸ್ is a course which can be chosen from a pool of courses and which may be a very specific or specialized or advanced or supportive to the discipline or subject of study, or which provides an extended scope or enables an exposure to some other discipline or subject or domain, or which nurtures the candidate's proficiency ಸ್ಕಿಲ್ಸ್. ಅಂದ್ರೆ ಈ ಎಲೆಕ್ಟಿವ್ ಕೋರ್ಸ್ ಅಂತಂದ್ರೆ ಪ್ರಮುಖ ವಿಷಯದ ಎಲೆಕ್ಟಿವ್ ಕೋರ್ಸ್ಗಳು ಅಂತಂದ್ರೆ ಒಂದು ಕೋರ್ಸ್ ಆಯ್ತು. ಈಗ ಎಲೆಕ್ಟಿವ್ ಕೋರ್ಸ್, ಈ ಎಲೆಕ್ಟಿವ್ ಕೋರ್ಸ್ ಎಂಬುದು ಅಂತಂದ್ರೆ ಒಂದು ವಿಭಾಗದಿಂದ ಆಯ್ಕೆ ಮಾಡಬಹುದಾದಂತ ಕೋರ್ಸ್ ಆಗಿದೆ, ಅಥವಾ ಇತರೆ ವಿಷಯದಿಂದ ಅಥವಾ ಇತರೆ ವಿಭಾಗದಿಂದ ಆಯ್ಕೆ ಮಾಡತಕ್ಕಂತಹ ವಿಷಯ ಆಗಿರ್ಬೋದಾಗಿದೆ ಇದು. ಈಗ ಬಾಟ್ನಿ ಅಂತಂದ್ರೆ ಬಾಟ್ನಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಬಾಟ್ನಿಗೆ ರಿಲೇಟ್ ಇಲ್ಲದೆ ಇರತಕ್ಕಂತ ವಿಷಯ ಆಗಿರ್ಬೋದು. ಅದನ್ನ ಆಯ್ಕೆ ಮಾಡಿಕೊಳ್ಳತಕ್ಕಂತ ಸ್ವಾತಂತ್ರ್ಯವನ್ನ ಅವರಿಗೆ ನೀಡಿದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಅಂತರ್ವಿಭಾಗೀಯ ಅಥವಾ ಅದೇ ವಿಭಾಗದಾಗಿರ್ಬೋದು. ಅಂದ್ರೆ ನಾನು ಬಾಟ್ನಿ ಅಭ್ಯಾಸ ಮಾಡಿದೆ ಅಂತಂದ್ರೆ ನಾನು ಹಿಸ್ಟ್ರಿಯಲ್ಲಿ ಯಾವುದೋ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೋಬಹುದಾಗಿದೆ, ಅಥವಾ ಬೇರೆ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಪರಿಣಿತಿಯನ್ನ ಪಡಲಿಕ್ಕೆ ಅಥವಾ ವಿಶೇಷ ಅವಶ್ಯಕತೆಗಳನ್ನ ಅಥವಾ ವ್ಯಾಪ್ತಿಯನ್ನ ಹೊಂದಿರತಕ್ಕಂತ ಕೋರ್ಸ್ಗಳನ್ನ ಇವನಲ್ಲಿ ಆಯ್ಕೆ ಮಾಡ್ಕೋಬಹುದಾಗಿದೆ. ನಂತರ ಕಿರು ವಿಷಯ ಕೋರ್ಸ್ಗಳು, ಮೈನರ್ ಡಿಸಿಪ್ಲಿನ್ ಕೋರ್ಸಸ್. ಸೊ ಇದು ಮೈನರ್ ಡಿಸಿಪ್ಲಿನ್ ಇಸ್ ಎ ಸೆಕೆಂಡರಿ ಸ್ಪೆಷಲೈಸೇಷನ್ ದಟ್ one may choose to pursue in addition to a major discipline. They may be related to areas of studies or two distinct areas of studies which are not interrelated as well. ಅಂದ್ರೆ ಮೇಜರ್ಗೆ ಸಂಬಂಧ ಇಲ್ಲದಿರ್ತಕ್ಕಂಥ ಮೈನರ್ ವಿಷಯವನ್ನ ಆಯ್ಕೆ ಮಾಡ್ಕೋಬಹುದಾಗಿದೆ. ಸೊ ಮೇಜರ್ಲಿ ಹಿಸ್ಟ್ರಿ ಆಯ್ಕೆ ಮಾಡ್ಕೊಂಡಿದ್ದ ಅಂತಂದ್ರೆ ಮೈನರ್ಲಿ ಫಿಸಿಕ್ಸ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಇದನ್ನ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಜನರಿಕ್ ಎಲೆಕ್ಟಿವ್ ಕೋರ್ಸ್ಗಳು, ಅದರ ಬಗ್ಗೆ ಇಲ್ಲಿ ಹೇಳ್ತಾರೆ. ಸೊ ಜನರಿಕ್ ಎಲೆಕ್ಟಿವ್ ಕೋರ್ಸಸ್ ಅಂದ್ರೆ ಏನು? ಜನರಿಕ್ ಎಲೆಕ್ಟಿವ್ ಕೋರ್ಸಸ್ ಆರ್ ದ ಕೋರ್ಸಸ್ chosen from an unrelated discipline or subject with an intention to seek exposure behind disciplines of choices. The purpose of this is to offer the students the option to explore disciplines of interest behind the choices they make in core and discipline specific elective courses. ಅಂದ್ರೆ ಇಲ್ಲಿ ಕೋರ್ ಸಬ್ಜೆಕ್ಟ್ಸ್ ಮತ್ತೆ ಎಲೆಕ್ಟಿವ್ ಕೋರ್ಸ್ ಅಲ್ಲಿ ಆಯ್ಕೆ ಮಾಡದೇ ಇರತಕ್ಕಂತ ಇನ್ನೊಂದು ವಿಷಯವನ್ನ ಆಯ್ಕೆ ಮಾಡಬಹುದಾಗಿ, ಅಂದ್ರೆ ಅವನಿಗೆ ಆ ವಿಷಯಕ್ಕೆ ಸಂಬಂಧ ಇಲ್ಲದೇನೆ ಇರ್ತಕ್ಕಂಥದ್ದು, ಅದು ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು ಮತ್ತೆ ಯಾವುದೇ ಕೋರ್ಸ್ ಆಗಿರ್ಬೋದು. ಸೊ ಅದನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಅವರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. A core course offered in discipline subject may be treated as an elective by other discipline or subject and vice versa, and such electives may also be referred to as generic electives. ಅಂದ್ರೆ ಈಗ ಸೈನ್ಸ್ ಅಲ್ಲಿ ಇರ್ತಾನೆ, ಒಂದು ಕಾಮರ್ಸ್ ಅಲ್ಲಿ ಯಾವುದೋ ಅಕೌಂಟೆನ್ಸಿ ಅಥವಾ ಮತ್ತೆ ಯಾವುದೋ ವಿಷಯ ಆಗಿರ್ಬೋದು, ಅದನ್ನ ಚೂಸ್ ಮಾಡಬಹುದಾಗಿದೆ. ಸೊ ಅದಕ್ಕೆ ಜನರಿಕ್ ಎಲೆಕ್ಟಿವ್ ಕೋರ್ಸ್ಗಳು ಅಂತೇಳಿ ನಾವು ಕರಿತೇವೆ. ಓಕೆ, ಸೊ ಮತ್ತೆ ಇನ್ನೇನು ಘಟಕಾಂಶವನ್ನ ಹೇಳಿದ್ದಾರೆ ಅಂತಂದ್ರೆ, ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ ವರ್ಕ್ ಆರ್ ಡೆಸರ್ಟೇಷನ್ ಆರ್ ಇಂಟರ್ನ್ಶಿಪ್ ಆರ್ ಎಂಟರ್ಪ್ರಿನರ್ಶಿಪ್. ಸೊ ಅಂದ್ರೆ ಯೋಜನಾ ಕಾರ್ಯ, ಡೆಸರ್ಟೇಷನ್ ಅಥವಾ ಇಂಟರ್ನ್ಶಿಪ್ ಅಥವಾ ಉದ್ಯಮಶೀಲತೆ. ಸೊ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಮೀನ್ಸ್ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಸ್ಪೆಷಲ್ ಕೋರ್ಸ್ ಇನ್ವಾಲ್ವಿಂಗ್ application of knowledge in solving, analyzing, exploring a real life situation. ಸೊ ಅಂದ್ರೆ ನನ್ನ ಮುಂದೆ ಒಂದು ಜೀವನದಲ್ಲಿ ಏನು ಬಳಸಬಹುದಾದಂತ ಜ್ಞಾನವನ್ನ ಹೊಂದಲು ಇದು ಯೋಜನಾ ಕಾರ್ಯ ಅವಶ್ಯಕವಾಗಿದೆ. ಅಂದ್ರೆ ಮುಂದೆ
ತನ್ನ ನಿಜ ಜೀವನದ ಪರಿಸ್ಥಿತಿಯಲ್ಲಿ ಅಥವಾ ಕಷ್ಟಕರವಾದಂತಹ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಅಥವಾ ದತ್ತಾಂಶ ವಿಶ್ಲೇಷಣೆಯನ್ನು ಪರಿಹರಿಸುವಲ್ಲಿ ಅಥವಾ ಅಂದ್ರೆ ಜ್ಞಾನವನ್ನ ಅನ್ವೇಷಿಸಲು ಒಳಗೊಂಡಂತಹ ವಿಶೇಷ ಕೋರ್ಸ್ ಅಂತೇಳಿ ಇದನ್ನ ಪರಿಗಣಿಸಲಾಗುತ್ತದೆ. ಓಕೆ, ಮತ್ತೆ ಇಲ್ಲಿ ಇಂಟರ್ನ್ಶಿಪ್ ಮತ್ತು ಉದ್ಯಮಶೀಲತೆ ಏನಿದೆ, ದಟ್ ಶುಡ್ ಬಿ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಅಂದ್ರೆ ಈ ಇಂಟರ್ನ್ಶಿಪ್ ಅಥವಾ ಉದ್ಯಮಶೀಲತೆ ಪಠ್ಯಕ್ರಮದ ಅವಿಭಾಜ್ಯ ಅಂಗವಾಗಿರಬೇಕು. ಇದುವರೆಗೂ ಪ್ರಾಜೆಕ್ಟ್ ವರ್ಕ್ ಇತ್ತು, ಡೆಸರ್ಟೇಷನ್ ಅವೆಲ್ಲ ಇದ್ದು, ಬಟ್ ಇಂಟರ್ನ್ಶಿಪ್ ಇರಲಿಲ್ಲ ಡಿಗ್ರಿಯಲ್ಲಿ. ಸೊ ಇದನ್ನ ಇಲ್ಲಿ ತರ್ತಾ ಇದ್ದಾರೆ. ಇದು ಪ್ರಮುಖವಾದಂತಹ ಒಂದು ಬದಲಾವಣೆ. ಇಂಟರ್ನ್ಶಿಪ್ ಈಸ್ ಇಂಟ್ರೊಡ್ಯೂಸಿಂಗ್ ಇನ್ ಮಲ್ಟಿಡಿಸಿಪ್ಲಿನರಿ degree courses. Then extracurricular activities or co-curricular and extension activities. ನೋಡಿ, ಇದಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಇಲ್ಲಿ ನೀಡಿದ್ದಾರೆ. ಅಂದ್ರೆ ಸಹಪಠ್ಯ ಚಟುವಟಿಕೆಗಳು ಅಥವಾ ವಿಸ್ತರಣಾ ಚಟುವಟಿಕೆಗಳು. ಸೊ ಅಂದ್ರೆ ಯಾವುದು ಅಂತಂದ್ರೆ ಯಾವುದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಅಂತಂದ್ರೆ, ದೀಸ್ ಆಕ್ಟಿವಿಟೀಸ್ ಹೆಲ್ಪ್ ಇನ್ ಕ್ಯಾರೆಕ್ಟರ್ ಬಿಲ್ಡಿಂಗ್, ಸ್ಪಿರಿಚುವಲ್ ಗ್ರೋತ್, ಫಿಸಿಕಲ್ ಗ್ರೋತ್ ಎಕ್ಸೆಟ್ರಾ. ಅಂದ್ರೆ ಇದು ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಚಾರಿತ್ರ್ಯ ನಿರ್ಮಾಣ ಮಾಡಲಿಕ್ಕೆ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಬೌದ್ಧಿಕ ಬೆಳವಣಿಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ. ಆಗಿದ್ರಿಂದ ಇದನ್ನು ಕೂಡ ವಿದ್ಯಾರ್ಥಿ ಅಭ್ಯಾಸ ಮಾಡಬೇಕಾಗ್ತದೆ. ಅಂದ್ರೆ ಇಲ್ಲಿ ಅವರಲ್ಲಿ ಒಂದು ಬೌದ್ಧಿಕ, ಭಾವನಾತ್ಮಕ, ಸಾಮಾಜಿಕ, ನೈತಿಕ ಅಥವಾ ಸೌಂದರ್ಯದ ಬೆಳವಣಿಗೆಗಳಂತಹ ಮನಸ್ಸು ಮತ್ತು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಇದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದುವರೆಗೂ ಎಲ್ಲ ಇದೆ ಸಹಪಠ್ಯ ಚಟುವಟಿಕೆಗಳು. ಅಂದ್ರೆ ಅಲ್ಲಿ ಕೆಲವು ಕಡೆ ಹೆಚ್ಚಿನ ಸ್ಟ್ರೆಸ್ ಅನ್ನ ನೀಡ್ತಾ ಇದ್ರು, ಕೆಲವು ಕಡೆ ಅಂತ ಹೆಚ್ಚಿನ ಸ್ಟ್ರೆಸ್ ಅನ್ನ ನೀಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ಈ ರೀತಿಯಾಗಿ ಈ ಕೆಲವೊಂದು ಘಟಕಾಂಶಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಅವನು ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಇದರ ಆಧಾರದ ಮೇಲೆ ನಾವು ಏನ್ ಹೇಳ್ಬೋದು ಅಂತಂದ್ರೆ, ದ ಪ್ರೋಗ್ರೆಸಿವ್ ಕರಿಕ್ಯುಲಮ್ ಪ್ರಪೋಸ್ ಶಲ್ ಪೊಸಿಷನ್ ನಾಲೆಡ್ಜ್ ಅಂಡ್ ಸ್ಕಿಲ್ಸ್ ರಿಕ್ವೈರ್ಡ್ ಆನ್ ದ ಕಂಟಿನ್ಯೂಮ್ ಆಫ್ ನೋವಿಂಗ್ಸ್ ಪ್ರಾಬ್ಲಮ್ ಸಾಲ್ವರ್ಸ್ ದಟ್ ಮೇ ಬಿ at the entry level of the program to expert problem solvers by the time of graduation. ಅಂದ್ರೆ ಏನು ಕಾರ್ಯಕ್ರಮದ ಪ್ರವೇಶದಲ್ಲಿ ಯಾವ ರೀತಿ ಇರ್ತಾನೆ, ಅದೇ ಪದವಿಯ ಹೊತ್ತಿಗೆ ಅಂದ್ರೆ ಪದವಿ ಸೇರ್ಕೋಬೇಕಾದ್ರೆ ಹೇಗಿರ್ತಾನೆ, ಪದವಿ ಮುಗಿಸೋ ಹೊತ್ತಿಗೆ ಸಾಕಷ್ಟು ಬದಲಾವಣೆ ಆಗಿರಬೇಕು. ಅವನು ಪದವಿ ಪ್ರವೇಶದ ಹಂತದಲ್ಲಿ ಏನು ಅನನುಭವಿ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅಲ್ಲಿ ಪದವಿಗೆ ಸೇರ್ಕೋಬೇಕು. ನಂತರ ಆ ಪದವಿ ಮುಗಿಸೋ ಹೊತ್ತಿಗೆ ಅವನು ಒಂದು ಅನುತ್ಕಾರ ಸಮಸ್ಯೆ ಪರಿಹರಿಸುವವರಿಗೆ ನಿರಂತರತೆಯ ಮೇಲೆ ಅಗತ್ಯ ಇರತಕ್ಕಂಥ ಜ್ಞಾನ ಮತ್ತು ಕೌಶಲ್ಯಗಳನ್ನು ಇದು ಸ್ಥಾನೀಕರಿಸುತ್ತದೆ. ಸೊ he will be able to solve the problem himself. In that way he has to complete his degree. ಸೊ ಹೇಗೆ ಹಂತ ಹಂತದಲ್ಲಿ ಹೇಳ್ತಾರೆ ಅವರು. ಫಸ್ಟ್ ಇಯರ್ಲಿ ಏನಾಗ್ತದೆ, ಸೆಕೆಂಡ್ ಇಯರ್ಲಿ ಏನಾಗ್ತದೆ, ಥರ್ಡ್ ಇಯರ್ಲಿ, ಫೋರ್ತ್ ಇಯರ್ಲಿ ಏನಾಗ್ತದೆ ಅಂತ ಹೇಳ್ತಾರೆ. ಮೊದಲನೇ ವರ್ಷದಲ್ಲಿ ಏನಾಗ್ತದೆ, he will develop an ability to solve well defined problems. ಅಂದ್ರೆ ಕೆಲವೊಂದು ವ್ಯಾಖ್ಯಾನಿಸಲಾದ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಸಾಮರ್ಥ್ಯವನ್ನ ಅವನು ಬೆಳೆಸ್ಕೊಳ್ತಾನೆ. ಆದರೆ ಎರಡನೇ ವರ್ಷದ ಕೊನೆಯಲ್ಲಿ he will ability to solve broadly defined problems. ನೋಡಿ, ಕೇವಲ ಫಸ್ಟ್ ವರ್ಷದಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸುವ ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯ ಬೆಳೆಸ್ಕೊಂಡ್ರೆ, ಎರಡನೇ ವರ್ಷದ ಕೊನೆಯಲ್ಲಿ ವಿಶಾಲವಾಗಿ ವ್ಯಾಖ್ಯಾನಿಸಲಾದ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಸಾಮರ್ಥ್ಯವನ್ನು ಅವನು ಬೆಳೆಸ್ಕೊಂಡ್ರೆ, ಮೂರನೇ ವರ್ಷದಲ್ಲಿ he will develop an ability to solve complex problems that are ill structured, requiring multidisciplinary skills to solve them. ನೋಡಿ, ಇಲ್ಲಿ ಹೇಳ್ತಾರೆ, ಇಲ್ಲಿ ನಾವು ನೋಡ್ಕೋಬಹುದು ಯಾಕೆ ಮಲ್ಟಿಡಿಸಿಪ್ಲಿನರಿ ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ. ಸೊ ಮೂರನೇ ವರ್ಷದಲ್ಲಿ ಅವನು ಬಹುಶಿಸ್ತಿನ ಕೌಶಲ್ಯಗಳನ್ನ, ಅಗತ್ಯವಿರತಕ್ಕಂಥ ಅಸಮರ್ಪಕ ರಚನೆಯ ಸಂಕೀರ್ಣ ಸಮಸ್ಯೆಗಳನ್ನ ಪರಿಹರಿಸತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕಾಗಿದೆ. ಅದೇ ಫೋರ್ತ್ ಇಯರ್ಲಿ, ನಾಲ್ಕನೇ ವರ್ಷದ ಕೊನೆಯಲ್ಲಿ you will have an experience of workplace problem solving in the form of internship or research experience, preparing for higher education or entrepreneurship
ಎಕ್ಸ್ಪೀರಿಯನ್ಸಸ್ ಅಂದ್ರೆ ಉನ್ನತ ಶಿಕ್ಷಣ ಅಥವಾ ಉದ್ಯಮಶೀಲತೆ ಅನುಭವಕ್ಕಾಗಿ ತಯಾರಿಸಿರ್ತಕ್ಕಂಥ ಇಂಟರ್ನ್ಶಿಪ್ ಅಥವಾ ಸಂಶೋಧನಾ ಅನುಭವದ ರೂಪದಲ್ಲಿ ಕಾರ್ಯಕ್ಷೇತ್ರ ಸಮಸ್ಯೆ ಪರಿಹಾರದ ಅನುಭವವನ್ನ ಇಲ್ಲಿ ಪಡಿತಾನೆ. ಏನಾಗ್ತಾ ಇದೆ ಅಂತಂದ್ರೆ ಈಗ ಡಿಗ್ರಿ ಲೆವೆಲ್ ಅಲ್ಲಿ ಈ ಇಂಟರ್ನ್ಶಿಪ್ಪು ರಿಸರ್ಚು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಲ್ಲ. ಸೊ ಹಾಗಾಗಿ PG ಹೋದಾಗ ಏನಾಗ್ತದೆ ಅಂತಂದ್ರೆ ಸಡನ್ ಆಗಿ ಅವನಿಗೆ ಇಂಟರ್ನ್ಶಿಪ್ಪು ರಿಸರ್ಚು ಅದೆಲ್ಲ ಬರುತ್ತೆ, ಹೊಸ ಏನೋ ಅವನಿಗೆ ಎದುರಿಗೆ ಬಂದ್ಬಿಡ್ತದೆ. ಸೊ ಅದನ್ನ ಇಲ್ಲಿಂದನೇ ಅದ್ರ ಬಗ್ಗೆ ಇಲ್ಲಿಂದನೇ ಜ್ಞಾನವನ್ನ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಪದವಿ ಹಂತದಲ್ಲೇ ಇದನ್ನೆಲ್ಲ ಇಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ದ ಪ್ರಪೋಸ್ಡ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ 4 years ಮಲ್ಟಿಡಿಸಿಪ್ಲಿನರಿ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್. ಸೊ ಇಲ್ಲಿ ಹೇಳ್ತಾರೆ ಫಸ್ಟ್ ಇಯರ್ಲಿ ಯಾವ್ದು ಬರಬೇಕು, ಏನೇನು ಅಭ್ಯಾಸ ಮಾಡಬೇಕು, ಸೆಕೆಂಡ್ ಇಯರ್ಲಿ ಏನೇನು ಅಭ್ಯಾಸ ಮಾಡಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಏನು ಫಸ್ಟ್ ಇಯರ್ ಅಲ್ಲಿ ಉದ್ದೇಶ ಏನಪ್ಪಾ, ಮೊದಲನೇ ವರ್ಷದ 1ನೇ ಮತ್ತು 2ನೇ ಸೆಮಿಸ್ಟರ್ ಅಲ್ಲಿ ಅವರಿಗೆ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು ಮತ್ತು ಅನ್ವೇಷಣೆಯನ್ನ ಮಾಡಲಿಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ವಿಷಯ ಕಲಿಬೇಕು. ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸ್ಪ್ಲೋರೇಷನ್ ಆಫ್ ಸಬ್ಜೆಕ್ಟ್. ಸೊ ಹಾಗಾಗಿ ಅಲ್ಲಿ ಕೋರ್ಸ್ಗಳ ಸ್ವರೂಪ ಯಾವ ರೀತಿ ಇರ್ತದೆ ಅಂದ್ರೆ ಮೊದಲನೇ ವರ್ಷದಲ್ಲಿ ಪ್ರಮುಖ ಕೋರ್ಸ್ಗಳು ಇರ್ತದೆ, ಅಂದ್ರೆ ಕೋರ್ ಕೋರ್ಸ್ಗಳು ಇರ್ತದೆ. ಸೊ ಮೇಜರ್ ಕೋರ್ ಕೋರ್ಸಸ್, ದೆನ್ ಸೆಕೆಂಡ್ ಮೈನರ್ ಆರ್ ರಿಲೇಟೆಡ್ ಡಿಸಿಪ್ಲಿನ್, ಸಣ್ಣ ಅಥವಾ ಸಂಬಂಧಿತ ವಿಷಯ. ಥರ್ಡ್ ಒನ್ ಭಾಷೆ, ಅಂದ್ರೆ ಇಲ್ಲಿ ಏನ್ ಹೇಳಿದರೆ ಪ್ರೆಸೆಂಟ್ ಇದರಲ್ಲಿ ಬರೀ ಕೇವಲ ಭಾಷೆ ಅನ್ನೋದು ಕೇವಲ ಮೊದಲನೇ ವರ್ಷದಲ್ಲಿ ಮಾತ್ರ ಇಟ್ಟಿದ್ದಾರೆ. ಆದ್ರೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿದ್ರಿಂದ ಮೊನ್ನೆ ಸರ್ಕಾರದವರು ಕೂಡ ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ಭಾಷೆಯನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೆಟ್ ಅಸ್ ಸಿ. ಸೊ ಮತ್ತೆ ಭಾಷೆಗಳು. 4ನೇದಾಗಿ ಸಾಮರ್ಥ್ಯ ವರ್ಧನೆ ಕಡ್ಡಾಯ ಕೋರ್ಸ್ಗಳು, ಅಂದ್ರೆ ಅಬಿಲಿಟಿ ಎನ್ಹಾನ್ಸ್ಮೆಂಟ್ ಆರ್ ಕಂಪಲ್ಸರಿ ಕೋರ್ಸಸ್. ದ 5th ಒನ್ ಈಸ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆರ್ ಡೆವಲಪ್ಮೆಂಟ್ ಕೋರ್ಸಸ್, ಅಂದ್ರೆ ಕೋರ್ ಕೋರ್ಸ್ಗಳು ವಿಷಯಗಳ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ, ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೇರ್ ಪರ್ಟಿಕ್ಯುಲರ್ ಡಿಸಿಪ್ಲಿನ್ಸ್. ಸಣ್ಣ ಸಂಬಂಧಿತ ವಿಷಯಗಳು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ವಿಚ್ ಹೆಲ್ಪ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಸಿಪ್ಲಿನ್. ಅಂಡ್ ಲ್ಯಾಂಗ್ವೇಜಸ್, ಜಸ್ಟ್ ಟು ಗೇನ್ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ, ಅಂದ್ರೆ ಭಾಷಾ ಸಾಮರ್ಥ್ಯಗಳ ಒಂದು ಬೆಳವಣಿಗೆಗೆ ಮತ್ತು ಜನರಿಕ್ ಕೌಶಲ್ಯವನ್ನ ದೃಷ್ಟಿಕೋನದಲ್ಲಿ ಪಡಿಲಿಕ್ಕೆ ಮತ್ತು ಕೌಶಲ್ಯವರ್ಧಕ ಕೋರ್ಸ್ಗಳು ಅಂತಂದ್ರೆ ಅವರು ತಮ್ಮ ಜೀವನವನ್ನು ಮುಂದುವರಿಸಲು ಬೇಕಾಗಿರ್ತಕ್ಕಂಥ ಮೂಲಭೂತ ಕೌಶಲ್ಯಗಳನ್ನ ಇದು ಒದಗಿಸುತ್ತದೆ. ಸೊ ಇಲ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ಇಯರ್ ದೇ ವಿಲ್ ಎಕ್ಸಿಟ್ ವಿತ್ ಸರ್ಟಿಫಿಕೇಶನ್, ಅಂದ್ರೆ ಪ್ರಮಾಣ ಪತ್ರದೊಂದಿಗೆ ಪ್ರಾಮಾಣೀಕರಣದೊಂದಿಗೆ ನಿರ್ಗಮನ ಆಯ್ಕೆಯನ್ನು ಇಲ್ಲಿ ಹೊಂದಿರ್ತಾರೆ. ನಿರ್ಗಮನ ಆಗ್ಬೋದು ಅಥವಾ 2ನೇ ವರ್ಷಕ್ಕೆ ಮುಂದುವರಿಯಬಹುದಾಗಿದೆ. 2ನೇ ವರ್ಷಕ್ಕೆ ಮುಂದುವರೆದ್ರೆ ಏನನ್ನ ಅಭ್ಯಾಸ ಮಾಡಬೇಕಾಗಿದೆ ಅಂತೇಳಿ ನೋಡೋದಾದ್ರೆ ನಾವು, ಸೊ 2ನೇ ವರ್ಷದ 3ನೇ ಮತ್ತು 4ನೇ ಸೆಮಿಸ್ಟರ್ ನಲ್ಲಿ ಇದು ಏನು ಉದ್ದೇಶ ಇಟ್ಕೊಂಡಿದೆ ಅಂತಂದ್ರೆ ಫೋಕಸ್ ಅಂಡ್ ಇಮ್ಮರ್ಷನ್, ಕೇಂದ್ರೀಕರಿಸುವಿಕೆ ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಿಕೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಷಯಗಳನ್ನ ಇಟ್ಟಿದ್ದಾರೆ. ಓಕೆ, ಇಟ್ ಫೋಕಸಸ್ ಆನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಸೊ ಹಾಗಾಗಿ ಇಲ್ಲೂ ಕೂಡ ಸೇಮ್ ಭಾಷೆ ಇಲ್ಲ ಇಲ್ಲಿ, ಬಟ್ ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಲೆಟ್ ಅಸ್ ಸಿ. ಸೊ ಪ್ರಮುಖ ಕೋರ್ ಕೋರ್ಸ್ಗಳು ಅಂದ್ರೆ ಅದರ ವಿಭಾಗಗಳ ತಿಳುವಳಿಕೆಯನ್ನ ಮಾಡ್ತಾರಲ್ಲಿ. ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಸಿಪ್ಲಿನ್, ಸಣ್ಣ ಅಥವಾ ಸಂಬಂಧಿತ ವಿಷಯ. ಮೈನರ್ ರಿಲೇಟೆಡ್ ಡಿಸಿಪ್ಲಿನ್, ಸಂದರ್ಭದ ದೃಷ್ಟಿಕೋನವನ್ನ ಇಟ್ಕೊಂಡು ಅಂದ್ರೆ ಗೇನಿಂಗ್ ಪರ್ಸ್ಪೆಕ್ಟಿವ್ ಆಫ್ ಕಂಟೆಕ್ಸ್ಟ್. ಸಾಮರ್ಥ್ಯ ವರ್ಧನೆ ಕೋರ್ಸ್ಗಳು. ಓಕೆ, ಸೊ ಹಿಯರ್ it help to gain the perspective of context. Then ability enhancement courses. The 4th one is skill based occasion course, ಕೌಶಲ್ಯ ಆಧಾರಿತ ವೃತ್ತಿ ಕೋರ್ಸ್ಗಳು. ಅಂದ್ರೆ ತಮ್ಮ ಒಂದು ವೃತ್ತಿಯನ್ನ ಇಟ್ ಎನ್ಹಾನ್ಸಸ್ ದ ಸ್ಕಿಲ್ ಸೆಟ್ಸ್ ಟು ಪರ್ಸ್ಯೂ occasion facilitate development of various ಡೊಮೈನ್ಸ್ ಆಫ್ ಮೈಂಡ್ ಅಂಡ್ ಪರ್ಸನಾಲಿಟಿ. ಅಂದ್ರೆ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ವ್ಯಕ್ತಿತ್ವ ಅಭಿವೃದ್ಧಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನ ಈ 2ನೇ ವರ್ಷದಲ್ಲಿ ಇಟ್ಟಿದ್ದಾರೆ.
ಸೊ ಈ ರೀತಿಯಾಗಿ ಅವರು ವಿಷಯಗಳನ್ನ ಅಭ್ಯಾಸ ಮಾಡ್ತಾರೆ. ಸೊ ಇದಾದ ನಂತರ ಅವರು ಡಿಪ್ಲೊಮಾದೊಂದಿಗೆ ನಿರ್ಗಮನ ಆಯ್ಕೆಯನ್ನ ಹೊಂದಿರ್ತಾರೆ. ಸೊ ಆಫ್ಟರ್ ಎಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ದೇ ವಿಲ್ ಹ್ಯಾವ್ ಎನ್ ಎಕ್ಸಿಟ್ ಆಪ್ಷನ್ ವಿತ್ ಡಿಪ್ಲೊಮಾ. ನೆಕ್ಸ್ಟ್ third year, let us see. In third year means it includes 5th and 6th semester. ಅಂದ್ರೆ 5 ಮತ್ತು 6ನೇ ಸೆಮಿಸ್ಟರ್ಗಳು. ಇಲ್ಲಿ ಏನಾಗ್ತದೆ ಅಂತಂದ್ರೆ ನೈಜ ಸಮಯದ ಕಲಿಕೆ ಆಗ್ತದೆ. ರಿಯಲ್ ಟೈಮ್ ಲರ್ನಿಂಗ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಥರ್ಡ್ ಇಯರ್. ಸೊ ಹಾಗಾಗಿ ಇಲ್ಲಿ 2 ಮುಖ್ಯ ಇದು ಬರ್ತದೆ. ಸೊ ಒಂದು ಪ್ರಮುಖ ವಿಷಯ ಕೋರ್ಸ್ ಮತ್ತು ಎಲೆಕ್ಟಿವ್ ಕೋರ್ಸ್ಗಳು ಅಲ್ಲಿ ಒಂದೇ ಅಂತ ಇಟ್ಬಿಟ್ಟಿದ್ದಾರೆ. ಸೊ ಎರಡನೇದಾಗಿ ಸಣ್ಣ ವಿಷಯ ಅಥವಾ ಜನರಿಕ್ ಅಥವಾ ವೃತ್ತಿಪರ ಎಲೆಕ್ಟಿವ್ಗಳು ಅಥವಾ ಕ್ಷೇತ್ರ ಆಧಾರಿತ ಕಲಿಕೆ ಅಥವಾ ಸಂಶೋಧನಾ ಯೋಜನೆ. ಸೊ ಇಲ್ಲಿ ಬರ್ತದೆ ರಿಸರ್ಚ್ ಪ್ರಾಜೆಕ್ಟ್ ಥರ್ಡ್ ಇಯರ್ಲಿ ಬರ್ತದೆ. ಸೊ ಇಲ್ಲಿ ಇನ್ ಡೆಪ್ತ್ ಲರ್ನಿಂಗ್ ಆಫ್ ಮೇಜರ್ ಅಂಡ್ ಮೈನರ್ ಡಿಸಿಪ್ಲಿನ್ಸ್. ಸೊ ದೇ ವಿಲ್ ಆಲ್ಸೋ ಲರ್ನ್ ಸ್ಕಿಲ್ಸ್ ವಿಚ್ ಸೆಟ್ಸ್ ಫಾರ್ ಎಂಪ್ಲಾಯಬಿಲಿಟಿ. ಅಂದ್ರೆ ಅವರಿಗೆ ಮುಂದೆ ಉದ್ಯೋಗ ಅವಕಾಶಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೌಶಲ್ಯಗಳನ್ನ ಕಲಿಯೋದಾಗಿದೆ. ಮತ್ತೆ ಎಕ್ಸ್ಪೋಜರ್ ಟು ಡಿಸಿಪ್ಲಿನ್ ಬಿಹೈಂಡ್ ದ ಚೂಸನ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಆನ್ ರಿಸರ್ಚ್ ಓರಿಯೆಂಟೇಷನ್. ಅಂದ್ರೆ ಆಯ್ಕೆ ಮಾಡಿದ ಅನುಭವಾತ್ಮಕ ಕಲಿಕೆಯನ್ನು ಮೀರಿದ ವಿಷಯಕ್ಕೆ ಒಡ್ಡಿಕೊಳ್ಳುವುದು ಅಥವಾ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಓರಿಯೆಂಟೇಷನ್ ನೀಡತಕ್ಕಂಥದ್ದು. ಮುಂದುವರೆದ 4ನೇ ವರ್ಷದಲ್ಲಿ ಪೂರ್ತಿಯಾಗಿ ದೀರ್ಘವಾಗಿ ಸಂಶೋಧನಾ ಕಾರ್ಯವನ್ನ ಕೈಗೊಳ್ತಾರೆ. ಅಂದ್ರೆ 3ನೇ ವರ್ಷದಲ್ಲಿ ಕೇವಲ ಅವರಿಗೆ ಓರಿಯೆಂಟೇಷನ್ ನೀಡತಕ್ಕಂಥದ್ದು, ಸಂಶೋಧನೆಗೆ ಸಂಬಂಧಪಟ್ಟಂತೆ ಕೆಲಸ ಆಗ್ತದೆ. ಸೊ ಈ ರೀತಿಯಾಗಿ 3ನೇ ವರ್ಷ ಮುಗಿಸಿದಂತ ವಿದ್ಯಾರ್ಥಿ ಬ್ಯಾಚುಲರ್ ಪದವಿಯೊಂದಿಗೆ ನಿರ್ಗಮನ ಆಯ್ಕೆಯನ್ನ ಹೊಂದಿರ್ತಾನೆ. ಮತ್ತೆ ಅದೇ ರೀತಿ 4ನೇ ವರ್ಷದ 7ನೇ ಮತ್ತು 8ನೇ ಸೆಮಿಸ್ಟರ್ನಲ್ಲಿ ಸೊ ಹಿ ವಿಲ್ ಗೇನ್ ಡೀಪರ್ ಕಾನ್ಸಂಟ್ರೇಷನ್. ಅಂದ್ರೆ ಆಳವಾದ ಏಕಾಗ್ರತೆಯನ್ನ ಪಡೆಯಲು ಅನುಕೂಲ ಆಗುವ ನಿಟ್ಟಿನಲ್ಲಿ ವಿಷಯಗಳನ್ನ ಇಟ್ಟಿದ್ದಾರೆ. ಇಲ್ಲೂ ಕೂಡ ಪ್ರಮುಖ ವಿಷಯ ಕೋರ್ ಮತ್ತು ಎಲೆಕ್ಟಿವ್ ಕೋರ್ಸ್ಗಳಿರ್ತದೆ. ಮತ್ತೆ ಪ್ರಮುಖವಾಗಿ ಪ್ರಬಂಧದೊಂದಿಗೆ ಅವನು ಸಂಶೋಧನಾ ಅಥವಾ ಯೋಜನಾ ಕಾರ್ಯ ಮಾಡಬೇಕಾಗ್ತದೆ. ಓಕೆ, ಹಿ ಹ್ಯಾಸ್ ಟು ಕಂಪ್ಲೀಟ್ ಇಸ್ ರಿಸರ್ಚ್ ಆರ್ ಪ್ರಾಜೆಕ್ಟ್ ವರ್ಕ್ ವಿತ್ ಡೆಸರ್ಟೇಷನ್. ಸೊ ಥರ್ಡ್ ಇಯರ್ಲಿ ರಿಸರ್ಚ್ಗೆ ಸಂಬಂಧಪಟ್ಟಂತ ನಾಲೆಡ್ಜ್ ಅನ್ನ ಪಡೆದ್ರೆ 4th ಇಯರ್ಲಿ ಅವನು ದಟ್ ಹಿ ಯೂಸ್ ವಾಟ್ ಎವರ್ ದ ನಾಲೆಡ್ಜ್ ವಿಚ್ ಹಿ ಹ್ಯಾಸ್ ಲರ್ನ್ಡ್ ಇನ್ ದ ಥರ್ಡ್ ಇಯರ್. 3ನೇ ವರ್ಷದಲ್ಲಿ ಏನು ಜ್ಞಾನವನ್ನು ಪಡೆದಿರ್ತಾನೆ, ಸಂಶೋಧನಾ ಜ್ಞಾನವನ್ನು ಪಡೆದಿರ್ತಾನೆ, ಅದನ್ನ ಬಳಸ್ಕೊಂಡ್ಬಿಟ್ಟು ಸಂಶೋಧನೆಯನ್ನ ಮಾಡಬೇಕಾಗ್ತದೆ ಮತ್ತೆ ಅದನ್ನ ಮಂಡಿಸಬೇಕಾಗ್ತದೆ. ಓಕೆ, ಸೊ ಹೀಗೆ 4 ವರ್ಷ ಮುಗಿದ ನಂತರ ಅವನು ಆನರ್ಸ್ ನೊಂದಿಗೆ ಬ್ಯಾಚುಲರ್ ಪದವಿಯನ್ನ ಪಡೆಯುತ್ತಾನೆ. ಸೊ ಅಟ್ ದ ಎಂಡ್ ಆಫ್ ದ 4th ಇಯರ್ he will get bachelor degree with honors. Okay, so in this way the students has to select the subjects. Okay, ಸೊ ಇಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಇದು ಮಾಡಬೇಕು, ಆ ಪೆಡಗಾಗಿನ ಹೇಗೆ ಇದು ಮಾಡಬೇಕು ಅಂತೇಳಿ, ಅಂದ್ರೆ ಬೋಧನಾ ಶಾಸ್ತ್ರವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಹಿಯರ್ ಫಾರ್ ಎಫೆಕ್ಟಿವ್ ಲರ್ನಿಂಗ್ ರಿಕ್ವೈರ್ಸ್ ಅಪ್ರೋಪ್ರಿಯೇಟ್ ಕರಿಕ್ಯುಲಮ್ ಅಂಡ್ ಆಪ್ಟ್ ಪೆಡಗಾಗಿ, ಕಂಟಿನ್ಯೂಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂಡ್ ಅಡೆಕ್ವೇಟ್ ಸ್ಟೂಡೆಂಟ್ ಸಪೋರ್ಟ್. ಅದೇ ಪ್ರಮುಖವಾಗಿ ಪರಿಣಾಮಕಾರಿ ಕಲಿಕೆಗೆ ಸೂಕ್ತ ಪಠ್ಯಕ್ರಮ, ಸೂಕ್ತ ಬೋಧನಾಶಾಸ್ತ್ರ, ನಿರಂತರ ರೂಪರೇಷೆ ಮೌಲ್ಯಮಾಪನ ಮತ್ತು ಸಾಕಷ್ಟು ವಿದ್ಯಾರ್ಥಿ ಬೆಂಬಲದ ಅವಶ್ಯಕತೆ ಇದೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ವಿಶ್ವವಿದ್ಯಾಲಯ ಕೂಡ ತಮ್ಮದೇ ಆದ ರೀತಿಯಲ್ಲಿ ಬೋಧನಾ ವಿಷಯಗಳನ್ನ ಇದು ಮಾಡ್ಕೋಬಹುದಾಗಿದೆ. ಅಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕನಿಷ್ಠ ವಿಚಲನದೊಂದಿಗೆ ಕೋರ್ಸ್ಗಳನ್ನ ಏಕರೂಪವಾಗಿ ಕಲಿಸಬೇಕು. ಯಾಕೆಂತಂದ್ರೆ ವಿದ್ಯಾರ್ಥಿ ಒಂದು ವಿಭಾಗದಲ್ಲಿ ಸೇರಿಕೊಳ್ಳಬೇಕೆಂಬ ನಿರೀಕ್ಷಿಸಲಾಗುವ ಮೂಲಭೂತ ಅಂಶಗಳನ್ನು ಒಳಗೊಳ್ಳುವ ಗುರಿಯನ್ನ ಈ ಗುರಿ ಹೊಂದಿದೆ.
ಸೊ ಹಾಗಾಗಿ ಎಲ್ಲಾ ಸಂಸ್ಥೆಗಳು ಕೂಡ ಕನಿಷ್ಠ ಪಠ್ಯಕ್ರಮವನ್ನ ಅನುಸರಿಸುವುದನ್ನ ಇದು ಖಚಿತಪಡಿಸ್ತದೆ. ಸೊ ಅವಾಗಲೇ ಹೇಳಿದೆ ನಾನು, ಇನ್ ಆಲ್ ದ ಯೂನಿವರ್ಸಿಟೀಸ್ ದೇ ಹ್ಯಾವ್ ಟು ಮೇಂಟೈನ್ ಎ ಯೂನಿಫಾರ್ಮ್ ಕರಿಕ್ಯುಲಮ್ ಫಾರ್ ಮೇನ್ ಕೋರ್ಸಸ್ ಆರ್ ಕೋರ್ ಕೋರ್ಸಸ್. ಓಕೆ, ಸೊ ಹಾಗಾಗಿ ಸೊ ಇಲ್ಲಿ ಪ್ರಮುಖವಾಗಿ ತರಗತಿಯ ಪ್ರಕ್ರಿಯೆಗಳು ಕಠಿಣ ಚಿಂತನೆ, ಓದುವಿಕೆ ಮತ್ತು ಬರವಣಿಗೆ, ಚರ್ಚೆ, ಸಮಾನ ಮನಸ್ಕರ ಕಲಿಕೆ ಮತ್ತು ಸ್ವಯಂ ಕಲಿಕೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾರೆ. ಸೊ ಇನ್ ಎವ್ರಿ ಕ್ಲಾಸ್ ಶುಡ್ processes or encourages rigorous thinking, reading and writing, debate, discussion, peer learning and self learning. ಈಗಾಗಲೇ ಆಗ್ತಾ ಇದೆ. ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು, ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಪ್ರಸ್ತುತ ವಿಷಯ ಸಾಂಪ್ರದಾಯಿಕತೆ ಇದೆ. ಇಟ್ಸ್ ಎಂಫಸಿಸ್ ಈಸ್ ಆನ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಚಾಲೆಂಜ್ ಟು ಕರೆಂಟ್ ಸಬ್ಜೆಕ್ಟ್, ಆರ್ಥೋಡಕ್ಸಿ ಅಂಡ್ ಡೆವಲಪ್ ಇನ್ನೋವೇಟಿವ್ ಸೊಲ್ಯೂಷನ್ಸ್. ಅಂದ್ರೆ ಹೊಸ ನವೀನವಾದಂತಹ ವೈವಿಧ್ಯವಾದಂತಹ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಿರ್ಣಾಯಕ ಚಿಂತನೆಯನ್ನ ಮಾಡಿಕೊಡ್ಬೇಕಾಗ್ತದೆ. ಸೊ ಕರಿಕ್ಯುಲರ್ ಕಂಟೆಂಟ್ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ವೇಸ್ ದಟ್ ಇನ್ವೈಟ್ ಕ್ವಶನಿಂಗ್ ಅಂಡ್ ನಾಟ್ ಆಸ್ ಎ ಬಾಡಿ ಆಫ್ ರೆಡಿ ನಾಲೆಡ್ಜ್ ಟು ಬಿ ಅಸಿಮ್ಯುಲೇಟೆಡ್ ಆರ್ reproduce. Faculty should be facilitators of questioning and not authorities on knowledge. ಏನು ವಿಷಯಗಳನ್ನ ಸುಮ್ಮನೆ ಉಪನ್ಯಾಸ ನೀಡ್ತಾ ಹೋಗೋದಲ್ಲ. ಸೊ ಅದು ಪಠ್ಯಕ್ರಮ ಯಾವ ರೀತಿ ಅಂದ್ರೆ, ಪಠ್ಯಕ್ರಮ ಪ್ರಮುಖವಾಗಿ ಕೇವಲ ಉಪನ್ಯಾಸ ನೀಡಲಿಕ್ಕೆ ಮಹತ್ವ ನೀಡತಕ್ಕಂಥದ್ದಲ್ಲ. ವಿದ್ಯಾರ್ಥಿಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರಶ್ನಿಸಲು, ಅಂದ್ರೆ ಪ್ರಮುಖವಾಗಿ ಪ್ರಶ್ನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಪ್ರಶ್ನೆಯನ್ನ ಕೇಳುವ ನಿಟ್ಟಿನಲ್ಲಿ ಅದು ಇರಬೇಕಾಗ್ತದೆ. ಅಂದ್ರೆ ನವೀನ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕಾಗ್ತದೆ. ವಿ ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಪೆಡಗಾಗಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಮತ್ತೆ ಸೊ ತರಗತಿ ಬೋಧನಾ ಶಾಸ್ತ್ರ ವಿಷಯಗಳು ಹೇಗೆ ಅಂದರೆ, ಸೊ ಕ್ಲಾಸ್ ರೂಮ್ ಪೆಡಗಾಗಿ ಶುಡ್ ಫೋಕಸ್ ಆನ್ ಹೌ ಆಫ್ ದ ಥಿಂಗ್ಸ್, ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ಥಿಯರಿ ಅಂಡ್ ಐಡಿಯಾಸ್. ಸೊ ಥಿಯರಿ ಮತ್ತು ಐಡಿಯಾಸ್ ಏನಿದೆ ದಟ್ ಶುಡ್ ಬಿ applied in their future. So that means if the students will learn anything in the degree, that knowledge should be applied in his future life. ಇದನ್ನ ಹಿಂದಿನ ಕೂಡ ಹೇಳ್ಕೊಂತ ಬಂದರೆ ಅದನ್ನೇ ಮತ್ತೆ ಇಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಹೇಳ್ತಾರೆ, ಆಲ್ ಕೋರ್ಸಸ್ ಇನ್ಕ್ಲೂಡಿಂಗ್ ಸೋಷಿಯಲ್ ಸೈನ್ಸ್ ಅಂಡ್ ಹ್ಯುಮ್ಯಾನಿಟೀಸ್ should design projects and practicums to enable students to get relevant hands-on experience. ಓಕೆ, ಪ್ರಮುಖವಾಗಿ ಹ್ಯಾಂಡ್ಸ್ ಆನ್ ಅಂದ್ರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೈಯಲ್ಲೇ ಸಿಗ್ತಕ್ಕಂಥ ಅನುಭವಗಳನ್ನ ನೀಡಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯೋಜನೆಗಳನ್ನ ಮತ್ತು ಅಭ್ಯಾಸಗಳನ್ನ ವಿನ್ಯಾಸಗೊಳಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಲರ್ನಿಂಗ್ ಮಸ್ಟ್ ಬಿ ಸಿಚುಯೇಟೆಡ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಟು ಎನ್ಶೂರ್ ದಟ್ ದೇರ್ ಇಸ್ ನೋ ಸೆನ್ಸ್ ಆಫ್ ಅಲಿನೇಷನ್ ಫ್ರಮ್ ದೇರ್ ಕಾಂಟೆಕ್ಸ್ಟ್, ಕಂಟ್ರಿ ಅಂಡ್ ಕಲ್ಚರ್. ಅಂದ್ರೆ ಅದರ ಸಂದರ್ಭ, ದೇಶ ಮತ್ತು ಸಂಸ್ಕೃತಿಯಿಂದ ಪರಕೀಯತೆಯ ಪ್ರಜ್ಞೆ ಇರಬಾರದು ಎಂದು ಖಚಿತಪಡಿಸಿಕೊಳ್ಳಲು ಕಲಿಕೆ ಯಾವಾಗಲೂ ಭಾರತೀಯ ಸನ್ನಿವೇಶದಲ್ಲೇ ಇರಬೇಕು ಅಂತೇಳಿ ಇದನ್ನ ಪ್ರಮುಖವಾಗಿ ಹೇಳಿದ್ದಾರೆ. ಮತ್ತೆ ಕ್ಲಾಸ್ ರೂಮ್ ಪ್ರೊಸೆಸಸ್ ಮಸ್ಟ್ ಅಡ್ರೆಸ್ issues of inclusion and diversity, since students are likely to be from diverse cultural, linguistic, socio-economic and intellectual backgrounds. ಯಾಕಂತಂದ್ರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಸಾಂಸ್ಕೃತಿಕ ಹಿನ್ನೆಲೆಯಿಂದ, ಬೇರೆ ಬೇರೆ ಭಾಷೆಯ ಆಧಾರದ ಮೇಲೆ ಸಾಮಾಜಿಕ, ಆರ್ಥಿಕ ಅಥವಾ ಬೌದ್ಧಿಕ ಹಿನ್ನೆಲೆಯಿಂದ ಬಂದಿರೋರಾಗಿರೋದ್ರಿಂದ ಸೊ ತರಗತಿಯ ಪ್ರಕ್ರಿಯೆಗಳು ಯಾವಾಗಲೂ ವೈವಿಧ್ಯಮಯವಾಗಿರಬೇಕು. ಅಂದ್ರೆ ಎಲ್ಲ ಏನಾದರೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದ್ರೆ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಇರಬೇಕಾಗ್ತದೆ ತರಗತಿಯ ಪ್ರಕ್ರಿಯೆಗಳು ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾಕೆಂತಂದ್ರೆ ಇಲ್ಲಿ ಜಾಸ್ತಿ ಮೊಬಿಲಿಟಿಗೆ ಹೆಚ್ಚಿನ ಮಹತ್ವವನ್ನು ನೀಡಿರೋದ್ರಿಂದ ಸೊ ಸ್ಟೂಡೆಂಟ್ಸ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗ್ತಾರೆ. ಈಗ ನಮ್ಮ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಬೇರೆ ಕಡೆ ಹೋದಾಗ ಸೊ ಅವರಿಗೆ ತೊಂದರೆ ಆಗ್ಬಾರ್ದು
ಅದು ಭಾಷೆ ಆಧಾರದ ಮೇಲೆ ಆಗಿರ್ಬೋದು, ಸಾಂಸ್ಕೃತಿಕ ಹಿನ್ನೆಲೆಯ ಮೇಲೆ ಆಗಿರ್ಬೋದು. ಸೊ ಅಲ್ಲಿ ವೈವಿಧ್ಯತೆಮಯವಾಗಿ ಸಮಸ್ಯೆಯನ್ನ ಪರಿಹರಿಸಿಕೊಡೋ ನಿಟ್ಟಿನಲ್ಲಿ ತರಗತಿಗಳು ಇರಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ದೆನ್ cooperative and peer supported activities must be a part of empowering students to take charge of their own learning. ಅಂದ್ರೆ ಸಹಕಾರಿ ಮತ್ತು ಸಮಾನ ಮನಸ್ಕ ಚಟುವಟಿಕೆಗಳಿಗೆ ಅವಕಾಶ ನೀಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಕಲಿಕೆಯ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲು ಸಶಕ್ತಗೊಳಿಸತಕ್ಕಂಥ ಭಾಗವಾಗಿರಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಅಂದ್ರೆ faculty will have the freedom to identify and use the pedagogical approach that is best suited to a particular course and students. ಅಂದ್ರೆ ಬೋಧನಾ ವಿಧಾನನ ಅದು ಯಾವುದು ಸೂಕ್ತ ಆಗ್ತದೆ ಆ ರೀತಿಯಾದಂತಹ ಬೋಧನಾ ವಿಧಾನವನ್ನ ಬೋಧಕ ವರ್ಗದವರು ಬಳಸ್ಕೋಬಹುದಾಗಿದೆ. ಹೀಗೆ ಬಳಸ್ಬೇಕು, ಕೇವಲ ಬರೀ ಉಪನ್ಯಾಸಕ ಪದ್ಧತಿಯನ್ನೇ ಬಳಸಬೇಕು ಅಂತ ಇಲ್ಲ. ಯಾವುದು ವಿಷಯಕ್ಕೆ ಅನುಸಾರವಾಗಿ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಶಿಕ್ಷಕರು ಅಥವಾ ಬೋಧಕ ವರ್ಗದವರು ಬೋಧನಾ ವಿಧಾನವನ್ನು ಬಳಸ್ಕೋಬಹುದು ಅಂತೇಳಿ ಇಲ್ಲಿ ಹೇಳ್ತಾರೆ. ದೆನ್ ಸಮ್ ಆಫ್ ದ ಪೆಡಗಾಗಿಸ್ ಲೈಕ್ PBL, ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್, ಅಂದ್ರೆ ಸಮಸ್ಯೆ ಪರಿಹಾರ ಕಲಿಕೆ ಆಗಿರ್ಬೋದು, ಅಥವಾ ಯೋಜನಾ ಆಧಾರಿತ ಕಲಿಕೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಓಕೆ, ಮತ್ತೆ ಸರ್ವಿಸ್ ಲರ್ನಿಂಗ್ ಶುಡ್ ಬಿ ಬ್ರಾಟ್ ಇನ್ ಟು ಪ್ರಾಕ್ಟೀಸ್ ಆಸ್ ಪಾರ್ಟ್ ಆಫ್ ಕರಿಕ್ಯುಲಮ್. ಅಂದ್ರೆ ಪಠ್ಯಕ್ರಮದಲ್ಲಿ ಯೋಜನೆ ಆಧಾರಿತ ಕಲಿಕೆ ಅಥವಾ ಸಮಸ್ಯೆ ಆಧಾರಿತ ಕಲಿಕೆಯನ್ನ ಅಳವಡಿಸಬೇಕು ಅಂತೇಳಿ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇನ್ ದ ಫಾರ್ಮ್ ಆಫ್ ಇಂಟರ್ನ್ಶಿಪ್ ವಿತ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಕ್ರೆಡಿಟ್ಸ್ ಈಸ್ ಟು ಬಿ ಮೇಡ್ ಮ್ಯಾಂಡೇಟರಿ. ಸೊ ಇಲ್ಲಿ ಪ್ರಮುಖವಾಗಿ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಇಡಬೇಕು ಅಂತ ಹೇಳಿದ್ದಾರೆ. ಇದೆ ಇಂಟರ್ನ್ಶಿಪ್ ಕೆಲವೊಂದು ವಿಷಯಗಳಲ್ಲಿ ಇದ್ದಾವೆ ಈಗಲೂ ಕೂಡ, ಆದ್ರೆ ನೆಕ್ಸ್ಟ್ ಎಲ್ಲರಿಗೂ ಕೂಡ ಇಂಟರ್ನ್ಶಿಪ್ ಕಡ್ಡಾಯವಾಗಿ ಇಡಬೇಕು ಅಂತೇಳಿ ಇದರಲ್ಲಿ ಹೇಳಿದ್ದಾರೆ. ಸೊ ದಟ್ಸ್ ಇಟ್ ಅಬೌಟ್ ದ ಕರಿಕ್ಯುಲಮ್ ರಿಗಾರ್ಡಿಂಗ್ ಟು ದ ಮಲ್ಟಿಡಿಸಿಪ್ಲಿನರಿ courses. Hope you have understood. Still, if you have any doubts, you can text to me. Okay, so rest of the things we'll discuss in next part of the video, which is related to teacher education. So ಮುಂದಿನ ಭಾಗದ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಶಿಕ್ಷಕರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.